हेलो एवरीवन, मैं हूं अमरा। आप देख रहे हैं वॉइस ऑफ बैंगलोर। दोस्तों, आज हम केपीसीसी में मौजूद हैं और आज हमारे साथ मौजूद है जनाब मोहम्मद खलील साहब, जिनको नया पोस्ट मिला है स्ट्रीट वेंडर सेल में डिस्ट्रिक्ट प्रेसिडेंट का। सबसे पहले खलील साहब को वॉइस ऑफ बैंगलोर न्यूज़ चैनल की तरफ से मुबारकबादी। आप क्या कहना चाहते हैं खलील साहब वॉइस ऑफ बैंगलोर व्यूवर्स को? नमस्ते, अस्सलाम वालेकुम। Thanks to all my leaders, Mallikarjuna Kharge sir and Siddaramaiah sir and DK Shivkumar sir and Rizwan Arshad sir and Janab BZ Zamir Ahmad sir and CA Rangswamy sir has appointed me to district Bangalore Central District Chairman Central. Thanks to appoint this party, given my post. Thanks to everyone. Thanks to all my leaders, Mallikarjuna Kharge sir and CM Siddaramaiah sir and DCM DK Shivkumar sir and Rizwan Arshad sir, Rizwan Arshad and CA Rangswamy sir and JC Chandrasekhar sir and Gautam sir. Thanks for my appointed to my Bangalore District President Street Vendor Cell. I will do the best to the people for any problems, any solutions for medicals and health for mass marriages, and I will start one more stop drugs that scheme that we will be start, inshallah. दोस्तों, अभी जनाब मोहम्मद खलील साहब ने बहुत अच्छी बातें बताई हैं। ये सिर्फ इनको पोस्ट मिला है डिस्ट्रिक्ट प्रेसिडेंट का स्ट्रीट वेंडर सेल में, लेकिन इसके साथ साथ खलील साहब ने ये भी बताया कि मास मैरिजेस हो या कोई हेल्थ का मेडिकल का सपोर्ट हो, तो स्कॉलरशिप्स, हेल्थ का सपोर्ट है, मतलब कोई भी मेडिकल सपोर्ट हो, सब कुछ फराहम की जाती है। यहाँ पर सहूलत खलील साहब से आप रब्ता कर सकते हैं। केपीसीसी में 24/7 खलील साहब आपको मिलेंगे। आप यहाँ पर उनसे रूबरू आके मिल सकते हैं। आपकी कोई भी परेशानी तकलीफ हो तो खलील साहब को आप बता सकते हैं। हालांकि मोहम्मद खलील साहब पहले से भी बहुत अच्छी सोशल वर्क करते आ रहे हैं, आइंदा भी आवाम की खिदमत में हमेशा आगे रहेंगे। मैं हमारे आगे की जानकारी से जुड़े रहने के लिए देखते रहिए वॉइस ऑफ बैंगलोर। ಎಲ್ಲರಿಗೆ ನಮಸ್ಕಾರ, ಧನ್ಯವಾದಗಳು. ನಮಗೆ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸ್ಟ್ರೀಟ್ ವೆಂಡರ್ ಸೆಲ್ನಲ್ಲಿ ಬ್ಯಾಂಗ್ಳೂರ್ ಸೆಂಟ್ರಲ್ ಪ್ರೆಸಿಡೆಂಟ್ ಮಾಡಿದ್ದಾರೆ. ಥ್ಯಾಂಕ್ಸ್ ಫಾರ್ ನಮ್ಮ ಸ್ಟೇಟ್ ಲೀಡರ್ಸ್ ಸಿದ್ದರಾಮಯ್ಯ ಸರ್, CM ಸಿದ್ದರಾಮಯ್ಯ ಸರ್, DCM DK ಶಿವಕುಮಾರ್ ಸರ್, ನಮ್ಮ ಸ್ಟ್ರೀಟ್ ವೆಂಡರ್ಸ್ ಸೆಲ್ದು CA ರಂಗಸ್ವಾಮಿ ಸರ್ ಆ್ಯಂಡ್ MLA ರಿಜ್ವಾನ್ ಅರ್ಷದ್ ಸರ್ ಆ್ಯಂಡ್ ಜಮೀರ್ ಅಹಮದ್ ಸರ್, ಎಲ್ಲರಿಗೆ ಥ್ಯಾಂಕ್ಸ್ ಫಾರ್ ಧನ್ಯವಾದ. ನಮ್ಮ ಪೋಸ್ಟಿಂಗ್ ಕೊಟ್ಟಿದ್ದಾರೆ. ಈಗ ನಾವೇ ಒಳ್ಳೆ ರೀತಿಯಿಂದ ನಮ್ಮ ಪೋಸ್ಟಿಂದ ಇದು ಮಾಡಿಸ್ತೀನಿ. ಯಾವ ಥರ ಸೌಲಭ್ಯಗಳು ಆಗ್ಬೋದು ಅಂತೀರಾ? ಈಗ ಏನು ತೊಂದರೆಗಳು ಬೇಕಾದಷ್ಟು ಇದೆ ಅಂತಂದರೆ ಬರುತ್ತೆ, ಏನು ಹೇಳ್ತೀರಾ? ಭಾಳ ತೊಂದರೆ ಇದೆ, ಟೆನ್ಷನ್ಸ್ ಇದೆ ಎಲ್ಲ ಕಡೆ. ಸ್ಟ್ರೀಟ್ ವೆಂಡರ್ಸ್ದು ಎಲ್ಲ ನಾವು ಒಂದು ಸೆಲ್ ಮಾಡಿಸ್ತಾ ಇದ್ದೀನಿ. ಬ್ಲಾಕ್ ಅವನ ಅಸೆಂಬ್ಲಿನಲ್ಲಿ ಬ್ಲಾಕ್ ಸೆಲ್ಲು, ವಾರ್ಡ್ ಸೆಲ್ಲು, ಎಲ್ಲ ಪ್ರೆಸಿಡೆಂಟ್ಸು, ವಾರ್ಡ್ ಪ್ರೆಸಿಡೆಂಟ್ಸ್, ಮೆಂಬರ್ಸ್ ಎಲ್ಲ ಮಾಡ್ತೀನಿ. ಏನು ತೊಂದರೆ ಆದರೆ, ಏನು ಟೆನ್ಷನ್ ಆದರೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್, ಈಗ ನೀವು ಹೇಳ್ತಾ ಇದ್ದೀರಾ ಫಸ್ಟ್ ಬರೋದೇ ಶಿವಾಜಿನಗರದಲ್ಲಿ ತಾವಿದ್ದೀರಾ. ಶಿವಾಜಿನಗರದಲ್ಲಿ ಈಗ ರಂಜಾನ್ ಬರ್ತಾ ಇದೆ. ರಂಜಾನ್ ಆದರೆ ಅಲ್ಲಿ ವ್ಯಾಪಾರಿಗಳಿಗೆ ಭಾಳ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ, ಬೀದಿ ವ್ಯಾಪಾರ. ಅದಕ್ಕೆ ಯಾವ ಥರ ಕ್ರಮ ತಗೊಳ್ತೀರಾ? ಫಸ್ಟು ನಾವು ಒಂದು ಮೀಟಿಂಗ್ ಮಾಡಿಸ್ತೀನಿ ಸರ್, ಪೀಸ್ ಮೀಟಿಂಗ್ ವರ್ಷ ಮಾಡಿಸ್ತಾ ಇದ್ದೀನಿ. ವಿತ್ ಪೊಲೀಸು, ಟ್ರಾಫಿಕ್ ಪೊಲೀಸ್, DCP ಅನ್ನ ಸರ್ಕಲ್ಸ್ ಎಲ್ಲ ಸಿಟ್ ಮಾಡಿಸಿ ಒಂದು ಪೀಸ್ ಮೀಟಿಂಗ್ ಕರೆಸ್ಬಿಟ್ಟು ಮಾತಾಡ್ತೀನಿ. ಯಾವ್ದು ಲೈನ್ನಲ್ಲಿ ಮಾಡಿಸ್ಬೇಕು, ರೂಲ್ಸ್ ರೆಗ್ಯುಲೇಷನ್ ಆ್ಯಂಡ್ ಟ್ರಾಫಿಕ್ಕು ತೊಂದರೆ ಆದರೆ ಎಂಥದ್ದು ಮಾಡಬೇಕು ಅಂತ ಎಲ್ಲ ಕ್ಲಿಯರ್ಸ್ ಮಾಡ್ತೀನಿ. ಫಸ್ಟು ಗೆಟ್ ಟುಗೆದರ್ ಒಂದು ಹೆಲ್ಪ್ ಲೈನ್ ಮಾಡಿಸ್ತೀನಿ. ಹೆಲ್ಪ್ ಲೈನ್ ಮಾಡಿಸಿ ಒಂದು ನಂಬರ್ ಕೊಡಿಸ್ತೀನಿ. ಏನು ತೊಂದರೆ ಆದರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಮಗೆ. ಮತ್ತು ನಮ್ಮ ಸಾಹೇಬರು ಇದ್ದಾರೆ, ಅಧ್ಯಕ್ಷ C ರಂಗಸ್ವಾಮಿ ಸಾರು. ಥ್ಯಾಂಕ್ಸ್ ಫಾರ್ ರಂಗಸ್ವಾಮಿ ಸರ್, ನಮ್ಮ ಆಯ್ಕೆ ಮಾಡಿದ್ದಾರೆ. ಥ್ಯಾಂಕ್ಸ್ ಫಾರ್ ಆಲ್ ಮೆಂಬರ್ಸ್ ಆ್ಯಂಡ್ ಕಮಿಟೀಸ್ ಆ್ಯಂಡ್ ಕಾಂಗ್ರೆಸ್ ಲೀಡರ್ಸ್. ಪಕ್ಷದ ಸುದ್ದಿ ಏನಪ್ಪ ಅಂದರೆ, ನಮ್ಮ ಹಳೆಯ ಶಿವಾಜಿನಗರ ಅಧ್ಯಕ್ಷರು ಖಲೀಲ್, ನಾವು ಒಕ್ಕೂಟದಲ್ಲಿ 2014ರಲ್ಲಿ ಅವ್ರಿಗೆ ಶಿವಾಜಿನಗರ ಅಧ್ಯಕ್ಷರು ಮಾಡಿದ್ದೆ. ಆದರೆ ಒಂದು ಏನಪ್ಪ ಅಂದರೆ, ಇವತ್ತು ಸಂತೋಷ ಸುದ್ದಿ ಏನಪ್ಪ ಅಂದರೆ, ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ಒಂದು ವಿಭಾಗಕ್ಕೆ, ಕಾಂಗ್ರೆಸ್ ಸಮಿತಿಗೆ ಒಂದು ಕೇಂದ್ರ
ಬಿಂದು ಆಗಿರ್ತಕ್ಕಂಥ ಒಬ್ಬ ಜಿಲ್ಲಾಧ್ಯಕ್ಷರಾಗಿ ಖಲೀಲ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ತುಂಬ ನನಗೂ ಪರಿಚಯ ಇರತಕ್ಕಂಥವರು ಮತ್ತು ನಮ್ಮ ಶಿವಾಜಿನ ಕ್ಷೇತ್ರದ ರಿಜ್ವಾನ್ ಸಾಹೇಬ್ ಶಿಫಾರಸಿನ ಮೇರೆಗೆ, ಜಮೀರ್ ಅಹಮದ್ ಸಾಹೇಬರ ಶಿಫಾರಸಿನ ಮೇರೆಗೆ ಮತ್ತು ದಿನೇಶ್ ಗುಂಡೂರಾವ್ ಶಿಫಾರಸು ಮೇರೆಗೆ ಇವ್ರನ್ನ ಇವತ್ತು ಆಯ್ಕೆ ಮಾಡಿದ್ದೀವಿ. ತುಂಬ ನಮಗೆ ಸಂತೋಷ ಆಗ್ತದೆ. ಇವರು ಇನ್ನೂ ಎತ್ತರ ಮಟ್ಟಕ್ಕೆ ಬೆಳಿಬೇಕು. ಯಾಕೆಂದರೆ ಇನ್ನು ಯುವಕರು ಜನಾಂಗಕ್ಕೆ, ಆ ಬೀದಿ ಬದಿ ವ್ಯಾಪಾರಿಗಳ ಜನಾಂಗ ಇದೆಯಲ್ಲ, ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಲ್ಲ, SC ST ಒಕ್ಕಲಿಗರಲ್ಲ, ಈ ಜನಾಂಗ ಬಡವ್ರಿಗೋಸ್ಕರ ಇದೊಂದು ಸೆಲ್ ಮಾಡಿರ್ತಕ್ಕಂಥದ್ದು. ಆ ಜನಾಂಗಕ್ಕೆ ಸರ್ಕಾರ ಸವಲತ್ತುಗಳಾಗಿರ್ಬೋದು, ಕೇಂದ್ರದ ಸವಲತ್ತುಗಳಾಗಿರ್ಬೋದು, ಮತ್ತು ನಮ್ಮ ಸರ್ಕಾರದಲ್ಲಿ ಈಗಾಗಲೇ ಅನೇಕ ಸವಲತ್ತುಗಳು ಕೊಡ್ತಾ ಇರತಕ್ಕಂಥದ್ದು. ನಮ್ಮ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಖಲೀಲ್ ಅವರು ಸಂಪೂರ್ಣವಾಗಿ ನಮ್ಮ 6 ವಿಧಾನ ಕ್ಷೇತ್ರ ಬರತಕ್ಕಂಥದ್ದು, ಆ ವಿಧಾನ ಕ್ಷೇತ್ರಕ್ಕೆ ಸಂಪೂರ್ಣವಾಗಿ ಆ ಬೀದಿ ಬದಿ ವ್ಯಾಪಾರಿಗಳು ನ್ಯಾಯವನ್ನು ಕೊಡಿಸ್ತಾರೆ ಅಂತ ನಂಬಿಕೆ ಇಟ್ಕೊಂಡು ಇವತ್ತು ಅವರಿಗೆ ಒಂದು ಜಿಲ್ಲಾಧ್ಯಕ್ಷರಿಗೆ ಹುದ್ದೆಯನ್ನು ನೀಡಿದ್ದೀವಿ. ಅದು ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ. ಯಾಕೆಂದರೆ ಅವ್ರಿಗೆ ಅವಾಗಲೇ ಹುರುಪಿತ್ತು. 2014 ಅವ್ರಿಗೆ ಒಂದು ಒಕ್ಕೂಟದ ಅಧ್ಯಕ್ಷ ಕೊಟ್ಟಿದ್ದರು ಶಿವಾಜಿನಗರ. ಇವತ್ತು ಸಂತೃಪ್ತಿಯಾಗಿ ನಂಬಿಕೆ ಇದೆ. ಈ ಭರವಸೆಯನ್ನು ಅವರು ತುಂಬ ಬಡವರಿಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ಥರ ಸ್ಕೀಮ್ಸ್ ಇರುತ್ತೆ ಸರ್ ಈ ಡಿಪಾರ್ಟ್ಮೆಂಟ್? ಈ ಬೀದಿ ಬದಿ ವ್ಯಾಪಾರಿಗಳು ಅಂದರೆ ಸುಮಾರು ಇದಕ್ಕೆ ಜಾತಿ ಇಲ್ಲ, ಎಲ್ಲ ಜನಾಂಗದವರೆಗಿದ್ದಾರೆ. ನಮ್ಮ ಬೀದಿ ಬದಿ ಸ್ಟ್ರೀಟ್ ವೆಂಡರ್ ಆಕ್ಟ್ ಇದೆ. ಇದು ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು. ಹಿಂದೆ ಜನವರಿ ಸುಮಾರು 2004 ಆವಾಗಲೇ ರಾಹುಲ್ ಗಾಂಧೀಜಿಯವರು ಬೀದಿ ಬದಿ ವ್ಯಾಪಾರಿಗಳಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಅರಬಿ ಸಿಂಗ್ ಜಿಯವರು ಅವತ್ತು ಉದ್ಘಾಟನೆ ಮಾಡಿದ್ರು. ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಉದ್ಘಾಟನೆ ಮಾಡಿ. ಸೆಂಟ್ರಲ್ ಗೌರ್ಮೆಂಟ್ ಇರುತ್ತಾ ಇಲ್ಲ ಸ್ಟೇಟ್ ಗೌರ್ಮೆಂಟ್? ಮುಂಚೆ ಸೆಂಟ್ರಲ್ ಗೌರ್ಮೆಂಟ್, ಅದಾದ ಮೇಲೆ ನಮ್ಮ ಆ ಇಂಪ್ಲಿಮೆಂಟು ಸುಪ್ರೀಂ ಕೋರ್ಟಲ್ಲಿ ಮತ್ತು ಹೈಕೋರ್ಟಲ್ಲಿ ಹಿಂಗೆ ಕೇಸ್ಗಳು ನಡೀತಾ ಇರುವಾಗ ರಾಹುಲ್ ಗಾಂಧಿ ಅವರು ಬೀದಿ ಬದಿ ವ್ಯಾಪಾರಿಗಳು ಗುರುತಿಸ್ಬೇಕು, ಅವರಿಗೆ ಆದ ಒಂದು ಮಾಡಬೇಕು ಅಂತೇಳಿ ಜನವರಿ 20ನೇ ತಾರೀಕು 2004 ಆ ಬೀದಿ ಬದಿ ವ್ಯಾಪಾರ ಗುರುತಿಸೋಂಥ ಕಾರ್ಯಕ್ರಮ ಮಾಡಿದರು. ಅವರು ಹಿಂದಿನ ಕೇಂದ್ರ ಸರ್ಕಾರ ಇದ್ದಾಗ ಆ ಬೀದಿ ಬದಿ ವ್ಯಾಪಾರ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಗಿ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು ಬಿಲ್ಲನ್ನು ಕಾಯ್ದೆಯನ್ನು ಹೊರಡಿಸಿದ್ರು, ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ ಅಂತ. ಈ ಆ್ಯಕ್ಟ್ ಪರವಾಗಿ ಇವಾಗ ಬೀದಿ ಬದಿ ವ್ಯಾಪಾರಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಫಸ್ಟ್ ಮುಖ್ಯಮಂತ್ರಿ ಆದಾಗ 10 ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡಿಸಿದ್ದು. ಆ 10 ಕೋಟಿ ರೂಪಾಯಿ ಬೀದಿ ಬದಿ ವ್ಯಾಪಾರ ಮಹಿಳೆಯರಿಗೆ ಎಲ್ಲ ಜನಕ್ಕೆ ತಲುಪಿಸ್ತಾ ಇತ್ತು. ಅದು ಸ್ವಲ್ಪ ಹಿಂದಿನ ಸರ್ಕಾರ ಬಂದಾಗ ಬ್ಯಾನ್ ಆಯಿತು. ಅದಾದಮೇಲೆ ಬಡವರು ಬಂದು ಯೋಜನೆ ಮಾಡಿಸಿದ್ದು ಪರಮೇಶ್ವರ್ ಉಪಮುಖ್ಯಮಂತ್ರಿ ಕುಮಾರ್ ಇದ್ದಿದ್ದಾಗ. ಇವಾಗ ಬೀದಿ ಬದಿ PM ಸೋನ್ ಅಂತ ಲೋನ್ ಕೊಡ್ತಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ. ಅವ್ರಿಗೆ 10,000 ಕಟ್ಟಿದ್ರು, 20,000, 20,000 ಕಟ್ಟಿದ್ರು, 50,000, 50,000 ಕಟ್ಟಿದ್ರು, ಲಕ್ಷ ರೂಪಾಯಿ. ಮತ್ತು ಈಗ ನಮಗೆ ಈ ಬೀದಿ ಬದಿ ಅಸಂಘಟಿತ ಕಾರ್ಮಿಕ ವರ್ಗ ಇದೆಯಲ್ಲ, ಈ ಅಸಂಘಟಿತ ಕಾರ್ಮಿಕ ವರ್ಗದಲ್ಲಿ ಶ್ರೇಷ್ಠವಾದ ವರ್ಗ ಬೀದಿ ಬದಿ ವ್ಯಾಪಾರ. ಜನಸಂಖ್ಯೆ ಇರತಕ್ಕಂಥದ್ದು ವರ್ಗ ಅಂದರೆ ಈ ಬೀದಿ ಬದಿ ವ್ಯಾಪಾರಿ ವರ್ಗ. ಇವಾಗ ಕೇಂದ್ರ ಸರ್ಕಾರ ಸಹಿತ 68 ಲಕ್ಷ ಜನಕ್ಕೆ ಮತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರತಕ್ಕಂಥ ಆ ಬೀದಿ ಬದಿ ಸ್ಮಾರ್ಟ್ ಕಾರ್ಡ್ ಅಂತಂದು ಕೊಡ್ತಾ ಇರ್ತಕ್ಕಂಥದ್ದು. ಅವರಿಗೆ ಕ್ರೆಡಿಟ್ ಕಾರ್ಡ್ ಕೊಡ್ತಾ ಇದೆ 30,000 ರೂಪಾಯಿ. ಇವಾಗ ಅದನ್ನು ಕೊಡಿಸೋವಂಥ ನಮ್ಮ ಖಲೀಲ್ ಅವರಿಗೆ ಎಲ್ಲ. ಆಮೇಲೆ ಇವಾಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿ KPC ಅಧ್ಯಕ್ಷರಾದ DK ಶಿವಕುಮಾರ್ ಬೆಂಗಳೂರು ನಗರಕ್ಕೆ ಇವಾಗ ನಾವು 7,000 ಗಾಡಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಈ ವಾಹನ ಅಂತ ಹೇಳಿ. ಅದು ಇವಾಗ 8 ವಲಯದಲ್ಲೂ ಅವ್ರಿಗೆ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟು, ಬೆಂಗಳೂರು ನಗರದಲ್ಲಿ ವಾಸವಾಗಿರ್ತಕ್ಕಂಥದ್ದು, ಮತ್ತು ಅವ್ರ ಇನ್ಕಮು ಕ್ಯಾಸ್ಟ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, BBMP ನೋಂದಾವಣೆ ಆಗಿರ್ಬೇಕಂತಕ್ಕಂಥದ್ದು, ಮತ್ತು ಅವರಿಗೆ ಇದೆಲ್ಲ ತಗೊಂಡಾಗ ಅವರು ದಾಖಲೆಗಳೆಲ್ಲ ಕೊಟ್ಟಾಗ ಅರ್ಜಿಗಳನ್ನು ನಮ್ಮ 8 ವಲಯ ವ್ಯಾಪ್ತಿಯಲ್ಲಿ ಅರ್ಜಿಗಳು ಕೊಡ್ತಾರೆ. ಆ ಅರ್ಜಿ ತಗೊಂಡೋಗಿ ಆ ಬೀದಿ ವ್ಯಾಪಾರಿಗಳಿಗೆ ಕೊಟ್ಟಾಗ ಅವರಿಗೆ ರಿಯಾಯಿತಿ ದರದಲ್ಲಿ ಕೊಡುತ್ತೆ. 1.5 ಲಕ್ಷ ಗಾಡಿ ಇದ್ದರೆ ಅವ್ರಿಗೆ ಕೇವಲ ಒಂದು 10,000ರಿಂದ 20,000 ಕಟ್ಟೋದು ಅಷ್ಟೇ. ಸರ್ಕಾರ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ KPC ಅಧ್ಯಕ್ಷರು DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಇವರ ಅಧ್ಯಕ್ಷತೆಯಲ್ಲಿ ಇವತ್ತು 7,000 ಗಾಡಿಯನ್ನು ನಮ್ಮ ಬೆಂಗಳೂರು ನಗರಕ್ಕೆ ಕೊಡ್ತಾರೆ. ಅಪ್ಲೈ ಮಾಡಿದರೆ ಫಂಡ್ ಇಲ್ಲ, ಫಂಡ್ ಈಗ ಕ್ಲೋಸ್ ಆಗಿದೆ, ಆ ಥರ ಕಂಪ್ಲೇಂಟ್ಸ್ ಇಲ್ಲ. ಅದು ನೋಡಿ, ಇವಾಗ ಹಿಂದೆ ಸರ್ಕಾರ ಆಗಿರ್ತಕ್ಕಂಥದ್ದು ಫಂಡು ನೋಡಿ, ಯಾವುದೇ ಸರ್ಕಾರ ಬೇಕು ಒಂದು 5-6 ತಿಂಗಳು 1 ವರ್ಷ ಅದನ್ನು ಚೇತರಿಸ್ಕೊಳ್ಬೇಕಾಗತ್ತೆ. ಅದನ್ನು ಇವಾಗ ಯಾವ ಫಂಡ್ ಎಲ್ಲ ಇದೆ, ಸರ್ಕಾರ ಮಟ್ಟದಲ್ಲಿ ಫಂಡ್ ಇದೆ. ಫಂಡ್ ಇಲ್ಲ ಅನ್ನತಕ್ಕಂಥದ್ದು ಕೆಲವರು ಊಹಾಪೋಹ ಹೇಳ್ತಾರೆ. ಫಂಡ್ ಇದೆ. ಎಲ್ಲ ಕಾರ್ಯಗಳು ನೋಡಿ, ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ, ಒಂಟಿ ಮನೆಗಳು ಬಿಟ್ಟಿದ್ದಾರೆ, ಮತ್ತು ಅವರಿಗೆ ವಿಶೇಷ ಚೇತನರಿಗೆ ಗಾಡಿಗಳು ಬಿಟ್ಟಿದ್ದಾರೆ, ಮತ್ತು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಈ ವಾಹನಗಳು ಕೊಟ್ಟಿದ್ದಾರೆ, ಮತ್ತು ಅವ್ರಿಗೆ ಲ್ಯಾಪ್ಟಾಪ್ಗಳು ಕೊಡ್ತಾ ಇದ್ದಾರೆ. ಇದಕ್ಕಿಂತ ಎಷ್ಟು ಬೆಂಗಳೂರು, ಅದು 4ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು. ತಿರ್ಗಾ 25ನೇ ತಾರೀಕುವರೆಗೂ ಮಾನ್ಯ
KPC ಅಧ್ಯಕ್ಷರುಗಳು DK ಶಿವಕುಮಾರ್ ಜಿ 25ನೇ ತಾರೀಕು ಡೇಟ್ ಹಾಕಿದ್ರು. ಇನ್ನೂ ಜನಸಂಖ್ಯೆ ತಗೊಳ್ಳಿ, ಇದು ಬಡವರು ಜನಾಂಗ ತಲುಪಲಿ ಅಂತ ಹೇಳಿ ಕೊಡ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಸಿಗುತ್ತೆ. ಫಂಡ್ ಇದೆ, ಸುಮ್ಮನೆ ಯಾರೋ ಒಬ್ರು ಹೇಳ್ತಾರೆ ಫಂಡ್ ಇಲ್ಲ ಅದಿಲ್ಲ ಅನ್ನೋದು ಸರ್ಕಾರ. ಇನ್ಕಮ್ ಸರ್ಟಿಫಿಕೇಟ್ ಇವಾಗ ನಮ್ಮ ದಾಖಲೆಗಳು, ನೀವು ಏನೇ ದಾಖಲೆಗಳಾಯಿದ್ರು, ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್, ಆದಾಯ ಮತ್ತು ಅದು ಎಷ್ಟಾರು ಇರಲಿ ಸರ್, ಒಟ್ಟಿಗೆ ಅದು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಅದು 1 ಲಕ್ಷ 2 ಲಕ್ಷ 5 ಲಕ್ಷ ಅದ್ರದ್ದು ಬರೋದಿಲ್ಲ. ಒಟ್ಟಿಗೆ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಆಮೇಲೆ ನಮ್ಮ ಬ್ಯಾಂಕ್ ಅಕೌಂಟ್ ನಂಬರು, ರೇಷನ್ ಕಾರ್ಡು ಮತ್ತು ಅವ್ರದ್ದು ಗುರುತಿನ ಚೀಟಿ, ಆ ಸ್ಥಳದ ವಾಸಿರ್ತಕ್ಕಂಥದ್ದು ಅವೆಲ್ಲ ತಗೊಂಡೋಗಿ BBMPಲಿ ಫಾರಮ್ ಕೊಡ್ತಾರೆ. 25ನೇ ತಾರೀಕು ಲಾಸ್ಟ್ ಡೇಟ್. ಅದು ಅಷ್ಟರೊಳಗೆ ಎಲ್ಲರಿಗೂ ಹಾಕಿದ್ರೆ, ಈಗಾಗಲೇ ಎಷ್ಟೋ ಜನ ಹಾಕಿದ್ದಾರೆ. ನಾವು ಹೇಳ್ತಾ ಇದ್ದೀವಿ ಹಾಕ್ಕೊಳ್ಳಿ ಅಂತೇಳಿ. ಅದು ಹಾಕ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಅವ್ರಿಗೆಲ್ಲ ಗಾಡಿ ಬೀದಿ ಒಬ್ಬರು ಸಿಗುತ್ತೆ. ನಮ್ಮ ಖಲೀಲ್ ಅವರು ಕೇಂದ್ರಕ್ಕೆ ಜಿಲ್ಲಾಧ್ಯಕ್ಷರಾಗಿ ಮಾಡಿದ್ದೀವಿ. ನಮ್ಮ ರಿಜ್ವಾನ್ ಸಾಹೇಬರು ಒಂದು ಶಿಫಾರಸಿದ ಮೇರೆಗೆ, ರಿಜ್ವಾನ್ ಸಾಹೇಬರು ಹೇಳ್ತಾರೆ ನಮ್ಮ ಬೀದಿ ವ್ಯಾಪಾರ ನಮ್ಮ ಭಾಗದಲ್ಲಿ ಒಳ್ಳೆಯ ಒಂದು ವರ್ಕ್ ಮಾಡಬೇಕು, ಕೆಲಸ ಮಾಡಬೇಕು ಅಂತ. ಅದನ್ನು ನಾನು ಈಗ ಮೊನ್ನೆಯಲ್ಲೇ ಹೇಳಿದ್ದೀನಿ. ನಾನು ಖಲೀಲ್ ಅವರಿಗೆ ಒಂದು ಶಿವಾಜಿನಗರದಲ್ಲಿ ಒಂದು ವಿಶೇಷವಾಗಿ ನಾವು ಬೀದಿ ವ್ಯಾಪಾರಿಗಳಿಗೂ ಏನೋ ಒಂದು ಮಾಡಬೇಕು. MLA ಅವರು ತುಂಬ ಭಾಳ ಒಳ್ಳೆಯವರು, ಭಾಳ ಬೀದಿ ವ್ಯಾಪಾರಿಗಳು ಸಪೋರ್ಟು ಸಹಿತ ಕೊಟ್ಟಿದ್ದಾರೆ. ಅದಕ್ಕೆ ಕೇಂದ್ರದಾಗೆ ಒಂದು ಬಿಂದು ಆಗಿ ನಾವು ಮಾಡಿದ್ದೀವಿ. ಇದನ್ನು ಮಾಡ್ತಾರೆ ಅಂತ ನನ್ನ ಭರವಸೆ ಇಟ್ಕೊಂಡು ಅವ್ರಿಗೆ ಇವತ್ತು ಕೊಟ್ಟಿದ್ದೀನಿ. ತುಂಬ ಒಳ್ಳೆಯ ಹುಡುಗ, ಒಳ್ಳೆಯ ವ್ಯಕ್ತಿ. ನಾನು 2014ರಲ್ಲೇ ಇವರು ನನಗೆ ಒಕ್ಕೂಟದ ಅಧ್ಯಕ್ಷ ಮಾಡಿದೆ ಶಿವಾಜಿನಗರ ಕ್ಷೇತ್ರಕ್ಕೆ. 100ಕ್ಕೆ ಭರವಸೆ ಇದೆ. ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ಸೊ ಇವತ್ತು ನನ್ನ ಆತ್ಮೀಯ ಗೆಳೆಯನಾದ ಮೊಹಮ್ಮದ್ ಖಲೀಲ್ ಅವ್ರಿಗೆ ಬೀದಿ ವ್ಯಾಪಾರಿಯಲ್ಲಿ ಬೆಂಗಳೂರು ಕೇಂದ್ರ ಜಿಲ್ಲಾ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ಅದಕ್ಕೆ ನಾನು ಧನ್ಯವಾದ ನಮ್ಮ ರಾಜ್ಯ ಅಧ್ಯಕ್ಷರಾದ EC ರಂಗಸ್ವಾಮಿ ಸರ್ಗೆ ಧನ್ಯವಾದ ಹೇಳ್ತೀನಿ. ನಂತರ ನಮ್ಮ ಅಧ್ಯಕ್ಷರಾದ KPCC ಅಧ್ಯಕ್ಷರಾದ DK ಶಿವಕುಮಾರ್ ಸರ್ ಮತ್ತು ನಮ್ಮ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಸರ್ಗೂ ಬದಲಿಗೆ ಧನ್ಯವಾದ ಹೇಳ್ತೀನಿ. ಏಕೆ ಅಂತ ಹೇಳಿದ್ರೆ, ನಮ್ಮ KPCCಯಲ್ಲಿ ಬೀದಿ ವ್ಯಾಪಾರಿ ಎಂಬ ಸೆಲ್ ಇರಲಿಲ್ಲ. ಈಗ ಹೊಸದಾಗಿ ಬೀದಿ ವ್ಯಾಪಾರಿ ಸೆಲ್ಲನ್ನು ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಯಾಕಂದರೆ ಇವಾಗ ತುಂಬ ಬಡವರು, ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋರಿಗೆ ಯಾವುದೇ ತರಹದ ಒಂದು ನೆರವು ಇರಲಿಲ್ಲ. ಈ ಸೆಲ್ ಮಾಡಿದ್ದರಿಂದ ಅವರಿಗೆ ತುಂಬ ಜಾಸ್ತಿ ನೆರವು ಸಿಕ್ದಂಗೆ ಆಗಿದೆ, ಹೆಲ್ಪ್ ಸಿಕ್ದಂಗೆ ಆಗಿದೆ. ಏನಕ್ಕಂತ ಹೇಳಿದ್ರೆ, ಇವಾಗ ನೀವು ಕೇಳಿರ್ಬೋದು ಮಾಫಿಯಾ ಅಂತ. ಅದು ಬೇರೆದಲ್ಲಿ ಮಾಫಿಯಾ ಆಗೋ ಜೊತೆಗೆ ಇವಾಗ ಸ್ಟ್ರೀಟ್ ವೆಂಡರ್ಸಲ್ಲಿ ಬೀದಿ ವ್ಯಾಪಾರಿಗಳಲ್ಲೂ ತುಂಬ ಜಾಸ್ತಿ ಮಾಫಿಯಾ ಆಗಿದೆ. ಸೊ ಅದನ್ನು ತಡೆಗಟ್ಟಬೇಕು ಅಂತ ಹೇಳಿದ್ರೆ ಈ ಥರ ಒಂದು ಸೆಲ್ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ತಿಳ್ಕೊಂಡು ಮಾಡಿ ಈ ಸೆಲ್ಲನ್ನು ಮಾಡಿದ್ದಕ್ಕೆ ಅವ್ರಿಗೆ ಫಸ್ಟ್ ಅಭಿನಂದನೆ ಮಾಡಬೇಕು. ಒಂದು. ಸೆಕೆಂಡ್ ಏನಂತ ಹೇಳಿದ್ರೆ, ನೋಡಿ, ನಮ್ಮ ಕರ್ನಾಟಕದ ನಿವಾಸಿಗಳೇ ಇಲ್ಲ ಸ್ಟ್ರೀಟ್ ವೆಂಡರ್ಸಲ್ಲಿ. ಎಲ್ಲ ಆಚೆ ಕಡೆಯಿಂದ ಬಂದಿರೋರು ಇಲ್ಲಿ ಬಂದು ರಾಜಕೀಯ ಮಾಡಿಕೊಂಡು ಅವರ ದರ್ಬಾರ್ಗಳು ಮಾಡ್ಕೊಂಡು ಕೂತ್ಕೊಂಡಿರೋದನ್ನ ತಡೆಗಟ್ಟಬೇಕಂದ್ರೆ ಇದೆಲ್ಲ ನಮಗೆ ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಇದನ್ನೆಲ್ಲ ತಡೆಗಟ್ಟೋದಕ್ಕೋಸ್ಕರ ಅಂತ ಒಂದು ಪಟ ಕಟ್ಟಿ ನಮ್ಮ ಕೇಂದ್ರ ಜಿಲ್ಲಾ ಅಧ್ಯಕ್ಷರಾಗಿ ಮೊಹಮ್ಮದ್ ಖಲೀಲ್ ಅವರನ್ನು ಆರಿಸಿ ತಗೊಂಡಿದ್ದಾರೆ. ನಮಗೆ ನಂಬಿಕೆ ಇದೆ ಅವ್ರು ಇದನ್ನೆಲ್ಲ ತಡೆಗಟ್ತಾರೆ ಅಂತ. ನಮ್ಮ ಕರ್ನಾಟಕದಲ್ಲಿ ಇರೋ ನಿವಾಸಿಗಳಿಗೆ ಅವ್ರು ಹೆಲ್ಪ್ ಮಾಡ್ತಾರೆ, ಅವ್ರಿಗೆ ಸಿಗಬೇಕಂತ ಸೌಕರ್ಯಗಳನ್ನು ಮಾಡಿಕೊಡ್ತಾರೆ ಅನ್ನೋದು ನಂಬಿಕೆ ಇದೆ ಅಂತ ಹೇಳಿಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷ ಸಾಹೇಬರು ಮತ್ತು ಎಲ್ಲರೂ ಅವರನ್ನು ಆರಿಸಿ ಕೊಟ್ಟಿರೋದಕ್ಕೆ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಸರ್. ಅಸ್ಮಾ ಖಾನಂ, ಮಹಿಳಾ, ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ.